ಹಾಯ್, ವೆಲ್ಕಮ್ ಟು ಆರ್ ಕೆಸ್ ಕನ್ನಡ ವ್ಲಾಗ್. ಇವತ್ತು ನಾನು ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂದರೆ ಚುಂಚನಕಟ್ಟೆ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಚುಂಚನಕಟ್ಟೆ ಬಂದುಬಿಟ್ಟು ಬೆಂಗಳೂರಿಂದ 178 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 50 ಕಿಲೋಮೀಟ್ರ್ ಆಗುತ್ತೆ. ಅಂತೂ 2 ಅವರ್ ಜರ್ನಿ ಆದಮೇಲೆ ಚುಂಚನಕಟ್ಟೆ ಬಂದಾಯಿತು. ಗೇಟ್ ಎಂಟ್ರೆನ್ಸಿಂದ ಒಳಗಡೆ ಹೋಗಬೇಕು. ವೆಹಿಕಲ್ಸ್ ಎಲ್ಲ ಅಲೋ ಇಲ್ಲ ಇಲ್ಲಿ. ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ದೇವಸ್ಥಾನ. ಇಲ್ಲಿ ನೋಡ್ತಿರ್ಬೋದು ವಾಟರ್ ಕ್ಯಾನಲ್ ಇದೆ, ಎಲ್ಲ ಹೇಗೆ ಈಜಾಡ್ತಾ ಇದ್ದಾರೆ ನೋಡ್ಬೋದು. ನಿಮ್ಮ ಹೆಸರು? ಹರ್ಷಿತ್. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ವೀಡಿಯೋಸ್ ಲೈಕು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಮಾಡಿ ಸರ್. ಉಲ್ಟಾ ಓಕೆ ಬಾಯ್. ಓಕೆ ಸರ್, ಬಾಯ್ 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 ಸರ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ದೇವಸ್ಥಾನ ಇದು. ಈ ದೇವಸ್ಥಾನ ಹಿಂದೆನೇ ಫಾಲ್ಸ್ ಇದೆ. ಈ ಫಾಲ್ಸ್ಗೆಲ್ಲ ಎಂಟ್ರಿ ಇಲ್ಲ. ಇಲ್ಲಿ ಕಾಣಿಸ್ತಿರೋದು ಚುಂಚಿ ಫಾಲ್ಸು. ಈ ಫಾಲ್ಸ್ ಬಂದ್ಬಿಟ್ಟು ಸುಮಾರು ಒಂದು 60 ಅಡಿ ಎತ್ತರ ಇದೆ, ಸುಮಾರು ಒಂದು 300ರಿಂದ 400 ಅಡಿ ಅಗಲ ಇದೆ. ನೀರು ಬಂದ್ಬಿಟ್ಟು KRS ಡ್ಯಾಮ್ಗೆ ಸೇರ್ಕೊಳುತ್ತೆ. ದೇವಸ್ಥಾನ ಇದು, ಅಲ್ಲೊಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಬನ್ನಿ.
ಇಲ್ಲಿ ಕಾಣಿಸ್ತಾ ಇರೋ ಈ ದೇವಸ್ಥಾನ ಇದೆಯಲ್ಲ, ಇದು ರಾಮಾಯಣದ ಇತಿಹಾಸ ಹೊಂದಿದೆ. ಮತ್ತು ಇದು ಮೈಸೂರು ರಾಜಮನೆತನದಿಂದ ಪುನರ್ ನಿರ್ಮಾಣಗೊಂಡಿದೆ. ಇಲ್ಲಿ 2 ಹನುಮಂತನ ದೇವಾಲಯಗಳಿದೆ. ಒಂದು ದೇವಸ್ಥಾನದ ಎಂಟ್ರೆನ್ಸಲ್ಲಿದ್ದರೆ ಇನ್ನೊಂದು ನದಿ ಪಕ್ಕ ಇದೆ. ಈ ದೇವಸ್ಥಾನ ಹತ್ರ ಇರೋ ಫಾಲ್ಸ್ ಇದೆಯಲ್ಲ, ಆ ಫಾಲ್ಸ್ ಸೌಂಡು ದೇವಸ್ಥಾನದೊಳಗಡೆ ಒಂದು ಸ್ವಲ್ಪ ಕೂಡ ಬರಲ್ಲ. ಯಾಕೆ ಗೊತ್ತಾ? ಇಲ್ಲಿರೋ ಲೋಕಲ್ ಹೇಳೋ ಪ್ರಕಾರ ಈ ರಾಮಾಯಣದ ಕಾಲದಲ್ಲಿ ರಾಮ, ಸೀತೆ, ಲಕ್ಷ್ಮಣರು ಇಲ್ಲಿ ವಾಸವಾಗಿದ್ರಂತೆ. ಮತ್ತು ಆ ಸಂದರ್ಭದಲ್ಲಿ ಚುಂಚ ಮತ್ತು ಚುಂಚಿ ಅಂತ ರಾಕ್ಷಸರಿದ್ರಂತೆ. ಈ ರಾಕ್ಷಸರು ಪ್ರಜೆಗಳಿಗೆ ನೀಡ್ತಿದ್ದ ಹಿಂಸೆಯಿಂದ ಮುಕ್ತಿ ನೀಡೋದಕ್ಕೆ ರಾಮ ಬರ್ತಾನಂತೆ. ಆ ರಾಮ ಈ ರಾಕ್ಷಸರಿಂದ ಕಾಪಾಡಿದಾಗ ಆ ರಾಕ್ಷಸರು ಎಲ್ಲಿ ನಮ್ಮ ಹೆಸರು ಕೊನೆ ಆಗಿಬಿಡುತ್ತೆ ಅಂತ ದುಃಖಿತರಾದಾಗ ರಾಮನು ಈ ಪ್ಲೇಸ್ಗೆ ಚುಂಚನಕಟ್ಟೆ ಅಂತ ನಾಮಕರಣ ಮಾಡಿದಂತೆ. ಹೀಗೆ ಇದು ಚುಂಚಾರಣ್ಯ ಅಂತ ಆಯಿತು. ಇದು ಕಾಲಕ್ರಮೇಣ ಚುಂಚನಕಟ್ಟೆ ಆಯಿತು. ಇಲ್ಲಿ ಹೀಗೆ ಸೀತೆ ರಾಮ ಕಾಲ ಕಳೆಯುತ್ತಿದ್ದ ಸಂದರ್ಭದಲ್ಲಿ ಒಮ್ಮೆ ಸೀತೆ ವಿಶ್ರಾಂತಿ ಪಡೆಯುತ್ತಿದ್ದಾಗ ಸೀತೆಗೆ ತೊಂದರೆ ಆಗಬಾರ್ದು ಅಂತ ರಾಮ ಕಾವೇರಿ ಹರಿಯುವ ಹಾದಿಗೆ ಅಡ್ಡಲಾಗಿ ಬಾಣ ಬಿಟ್ಟು, ನೀರು ಹರಿಯುವ ಸದ್ದು ನನ್ನ ಸೀತೆಗೆ ಇಲ್ಲಿವರೆಗೂ ಕೇಳಬಾರ್ದು ಅಂತ ಆಜ್ಞೆ ಮಾಡಿದಂತೆ. ಆಗಿನಿಂದ ಕಾವೇರಿ ನದಿ ಹರಿಯುವ ಶಬ್ದ ಈ ಕೋದಂಡರಾಮ ದೇವಸ್ಥಾನದೊಳಗಡೆ ಬರಲ್ಲ. ಇಲ್ಲಿ ಮಕ್ಕಳಾಡೋದಕ್ಕೆ ಆಟದ ಮೈದಾನ ಕೂಡ ಇದೆ. ಮುಡಿಕಟ್ಟೆ ಮತ್ತು ವಸ್ತ್ರ ಬದಲಾವಣೆ ಪ್ಲಾಟ್ಫಾರ್ಮ್ ಇದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.